ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಫ್ಲ್ಯಾಟ್ಗಳು ನಮ್ಮ ಬೆಂಗಳೂರಿನಲ್ಲಿ ಕಟ್ತಿರುವಂತಹ ಇದು ಫ್ಲ್ಯಾಟು G+3 ಹಂತದಲ್ಲಿ ಇದು ನಿರ್ಮಾಣ ಆಯ್ತಾ ಇದೆ ಫ್ರೆಂಡ್. ಇಲ್ಲಿ ನಿಮಗೆ ಇಲ್ಲಿ ಬೆಂಗಳೂರು ಕೆ ನಾರಾಯಣಪುರದ ಹತ್ರ ಸಮೀಪದಲ್ಲಿ ಬರುವಂತಹ ಒಂದು ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಫ್ರೆಂಡ್. ಇಲ್ಲಿ ನಿನ್ನೆ ಬಜೆಟ್ನಲ್ಲಿ ನಡೆದಂತಹ ಇದರಲ್ಲಿ ಇದು ಯಾವ ರೀತಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈ ಸರ್ಕಾರದವರು ಎಷ್ಟು ಸಬ್ಸಿಡಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಚರ್ಚೆ ನಡೀತು. ಸುಮಾರು AHPದಾಗಿರ್ಬೋದು ಅಥವಾ ನಮ್ಮ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆದಾಗಿರ್ಬೋದು, ಇವೆಲ್ಲ ಸಹ ಚರ್ಚೆ ನಡೆದು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಸಹ ಇಲ್ಲಿ ನಡೀತು. ನಾನು ನಿಮಗೆ ಅದು ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಮಾತ್ರ ನಿಮಗೆ ತಿಳಿಸ್ತಾ ಇರ್ತೀನಿ. ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಬಡವರ ಜನಗಳಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ನಾವು ಉಚಿತವಾಗಿ ಮನೆ ಕೊಡ್ತೀವಿ ಅಂತ ಮುಂಚೆನೇ ಅಲೌನ್ಸ್ ಆಗಿತ್ತು ಫ್ರೆಂಡ್. ಇದು ಮುಂಚೆನೇ ಸಹ ಇದು ಇತ್ತು. ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳು ತಂದರೆ ಬಡ ಜನಗಳಿಗೆ ಅಂತ ಕೇವಲ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು, ಮಿಕ್ಕಿದ ಹಣ ಸರ್ಕಾರನೇ ಕೊಡ್ತೈತೆ ಅಂತ ಇಲ್ಲಿ ತಿಳಿಸಿದ್ದು ಫ್ರೆಂಡ್. ಈಗ 5 ಲಕ್ಷ ರೂಪಾಯಿ ಅಂದರೆ ಏನೋ ನೀವು 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸರ್ಕಾರನೇ ಸಹಾಯಧನ 5 ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಕೇವಲ 1 ಲಕ್ಷಕ್ಕೆ ಉಚಿತ ಮನೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಕೇವಲ 1 ಲಕ್ಷ ಕಟ್ಟಿದ್ರೆ ಸಾಕು, ನಿಮಗೆ ಸರ್ಕಾರದಿಂದ ಮನೆ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಸುಮಾರು ಅವರು ತಿಳಿಸ್ತಾ ಇದ್ದಾರೆ ಟೋಟಲು 86,651 ಮನೆಗಳು ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇದು ಕರ್ನಾಟಕ ಟೋಟಲ್ಲು, ನಮ್ಮ ಬೆಂಗಳೂರು ಅಂತಲ್ಲ, ಕರ್ನಾಟಕ ಟೋಟಲ್ ಆಗಿ 86,651 ಮನೆಗಳು ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ. ಎಲ್ಲರಿಗೂ ಸಹ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾರೆ. ಮತ್ತು ಏನು ವ್ಯವಸ್ಥೆ ಇತ್ತು 1 ಲಕ್ಷ ರೂಪಾಯಿ ಕೊಡುವಂಥ ಮನೆಗಳು ಇದು ಕಂಟಿನ್ಯೂ ಆಗುತ್ತೆ. ಅಂದರೆ 25-26ನೇ ಸಾಲಿನದು ಸಹ ನೆಕ್ಸ್ಟ್ ಬಜೆಟ್ವರೆಗೂ ಇದು ಕಂಟಿನ್ಯೂ ನಾವು ಮಾಡ್ತೀವಿ ಇನ್ನು ಮುಂದೆ ಅಂತಲೂ ಸಹ ತಿಳಿಸಿದ್ದಾರೆ. ಖಂಡಿತ ಇದೊಂದು ಬಡವರಿಗೆ 1 ಲಕ್ಷ ರೂಪಾಯಿ ಮನೆ ಕೊಡ್ತಿರೋದು ಅಂತ ಈ ಸರ್ಕಾರ ಒಂದು ಮೆಚ್ಚಲೇಬೇಕಾಗುತ್ತೆ. ಯಾಕೆಂದರೆ ಇದುವರೆಗೆ ಯಾವುದೇ ಒಂದು ಸರ್ಕಾರ ಆಗಲಿ 1 ಲಕ್ಷ ರೂಪಾಯಿಗೆ ಮನೆಗಳು ಕೊಟ್ಟಿಲ್ಲ ಫ್ರೆಂಡ್. ನಿಮಗೆ ತೋರಿಸ್ತೀನಿ ಸ್ಕ್ರೀನಲ್ಲಿ ನಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಗಳು ಯಾವ ರೀತಿ ಇದೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್. ಸೇಮ್ ಏನು ನಮ್ಮದು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಬರುತ್ತೋ ಸೇಮ್ ಫೆಸಿಲಿಟಿ ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಅಲ್ಲೇನಪ್ಪ ಅಂದರೆ ರೂಮ್ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಅಂದರೆ ಸೇಮ್ ಟು ಸೇಮ್ ಒಂದು ನಮ್ಮದು 360-70 ಬರುತ್ತೆ, 300 ಒಳಗಡೆ ಬರ್ಬೋದು ಅನಿಸುತ್ತೆ. ಬಟ್ ಅಷ್ಟು ಕ್ಲೀನಾಗಿ ಕಟ್ಟಿದ್ದಾರೆ. ಅಂದರೆ ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ, ಇಂಡಿಯನ್ ಟಾಯ್ಲೆಟಲ್ಲಿ ಕಟ್ಟಿದ್ದಾರೆ. ಒಟ್ಟಿನಲ್ಲಿ ರೂಮ್ ಮಾತ್ರ ಚೆನ್ನಾಗಿದೆ ಫ್ರೆಂಡ್. ಇಲ್ಲಿ ಕಟ್ಟಿರೋದು ಸೇಮ್ ನಮ್ಮ G+3 ಹಂತದಲ್ಲಿ ಏನು ನಿರ್ಮಾಣ ಆಗ್ತಾಯಿದ್ವೋ ಸೇಮ್ ಟು ಸೇಮ್ ಮನೆ. ಸದ್ಯಕ್ಕೆ ಸರ್ಕಾರ ಇದೊಂದು ಮಾತ್ರ 1 ಲಕ್ಷ ರೂಪಾಯಿ ಕೊಡ್ತಿರೋದು ಆ ಬಡ ಜನಗಳಿಗೆ ಒಂದು ಖುಷಿ ವಿಷಯ ಅಂತ ನಿಮಗೆ ತಿಳಿಸ್ಬೋದು. ನಾನು ಹೇಳ್ತಿರೋ ಕೇವಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ 1 BHK ಫ್ಲ್ಯಾಟು ಕೊಡ್ತಿರುವಂಥ ಬಗ್ಗೆ ಅಂತ ನೀವು ತಿಳಿಸ್ತೀನಿ. ಯಾಕೆಂದರೆ ನಾನು ಜಾಸ್ತಿ ಬೇರೆ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ಮಾಡ್ತಿರ್ತೀನಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇಷ್ಟು ಸರ್ಕಾರ ತಿಳಿಸ್ತಾ ಇರೋದೆ ನಿಮಗೆ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಇಷ್ಟು ನಾವು ಜನಗಳಿಗೆ ಕೊಡ್ತೀವಿ. ಇನ್ನು ಮುಂದೆನೂ ಸಹ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. 1 ಲಕ್ಷ ರೂಪಾಯಿಗೆ ಕಟ್ಟೋದೇ ಸಾಕು ಫಲಾನುಭವಿಗಳು. ಈ ಮಿಕ್ಕಿದ ಹಣ ನಾವು ಸರ್ಕಾರದಿಂದ 5 ಲಕ್ಷ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಸಬ್ಸಿಡಿ ಕೊಡ್ತಾರಲ್ಲ, ಅದು ಸೇರಿಲ್ಲ. ಟೋಟಲ್ ಮೈನಸ್ ಮಾಡಿ ಕೇವಲ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ನಾವು ಮನೆಗೆ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ಫ್ರೆಂಡ್. ಇಷ್ಟ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಸದ್ಯಕ್ಕೆ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಫ್ಲ್ಯಾಟ್ಗಳು ಬೆಂಗಳೂರಲ್ಲಿ ಸುಮಾರು ಕಡೆ ಕಟ್ತಾ ಇದ್ದಾರೆ. ಈ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲೇ ನಿರ್ಮಾಣಗೊಳ್ಳುತ್ತೆ. ಇವರು ಸಹಾಯ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಉನ್ನ ಸ್ಕೀಮು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಂಡಳಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.